ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಶಿವರಾತ್ರಿ ಹಬ್ಬದ ದಿನ ವಿಶೇಷವಾಗಿ ಮಾಡೋ ಅಂತ ಅಕ್ಕಿ ತರಿ ತಂಬಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಮೃದುವಾಗಿ ಬಹಳ ದಿನ ಇಟ್ಟರು ಗಟ್ಟಿಯಾಗದೆ ಇರೋ ತರ ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ದಪ್ಪ ತಳದ ಬಾಣಲಿಯಲ್ಲಿ 1 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ ಉಪಯೋಗಿಸಿರೋದು ದಪ್ಪವಾಗಿರೋ ಅಂತ ದೋಸೆ ಅಕ್ಕಿ. ಅಕ್ಕಿನ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅಕ್ಕಿ ತುಂಬಾನೇ ಕೆಂಪಗಾಗಬಾರ್ದು. ಅಕ್ಕಿ ಬೆಳ್ಳಗೆ ಆಗಿ ಕೆಂಪು ತಿರುಗಕ್ಕೆ ಮೊದಲು ಸ್ಟವ್ ಅನ್ನ ಆಫ್ ಮಾಡಬೇಕು. ಹುರಿದಿಟ್ಕೊಂಡಿರೋ ಅಂತ ಅಕ್ಕಿನ ಅಗಲವಾದ ತಟ್ಟೆಗೆ ಆರಿಡ್ತಾ ಇದ್ದೀನಿ. ಹುರಿದ ಪದಾರ್ಥಗಳನ್ನೆಲ್ಲ ಅಗಲವಾದ ತಟ್ಟೆನಲ್ಲಿ ಆರಿಟ್ಕೋಬೇಕು. ಇಲ್ದೇ ಇದ್ರೆ ಅಕ್ಕಿ ಎಲ್ಲ ಹಬೆ ಬಂದಂಗೆ ಆಗುತ್ತೆ. 1 ಲೋಟ ಅಕ್ಕಿಗೆ 1 ಲೋಟ ಕಡಲೆ ಬೀಜನ ಹುರಿದಿಟ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು, ಸೀಕಿಸ್ಬಾರ್ದು. ಕಡಲೆಕಾಯಿ ಬೀಜನ ಸಪ್ರೇಟ್ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಎಷ್ಟು ತಗೊಂಡಿದ್ನೋ ಅಷ್ಟೇ ಅಳತೆಗೆ ಹುರಿಗಡ್ಲೆ ತಗೊಂಡಿದ್ದೀನಿ. ಹುರಿಗಡ್ಲೆ ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ಕೆಂಪಗಾಗೋದು ಬೇಡ. ಹುರಿಗಡ್ಲೆನ ಸಪ್ರೇಟ್ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು 1/4 ಲೋಟ ಉಪಯೋಗಿಸ್ತಾ ಇದ್ದೀನಿ. ಬಿಳಿ ಎಳ್ಳು ಬದಲು ಕಪ್ಪೆಳ್ಳು ಉಪಯೋಗಿಸ್ಬೋದು. ಎಳ್ಳು ಸ್ವಲ್ಪ ಚಿಟಪಿಟ ಅಂದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಎಳ್ಳನ್ನ ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿ 1/2 ಲೋಟ ತಗೊಂಡಿದ್ದೀನಿ. ಕೊಬ್ಬರಿ ತುರಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ತುಂಬಾ ಕೆಂಪಗಾಗೋದು ಬೇಡ. ಒಣಕೊಬ್ಬರಿ ಸ್ವಲ್ಪ ಬೆಚ್ಚಗೆ ಮಾಡಿ ಉಪಯೋಗಿಸಿದ್ರೆ ತಂಬಿಟ್ಟು ಬೇಗ ಕೆಡೋದಿಲ್ಲ. ಕಡಲೆ ಬೀಜನ ಸಿಪ್ಪೆ ತೆಗೆದು 2 ಪೀಸಾಗಿ ಮಾಡ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜ ಪೂರ್ತಿ ತಣ್ಣಗಾದ್ಮೇಲೆ ಸಿಪ್ಪೆನ ಸುಲಭವಾಗಿ ತೆಗಿಬಹುದು. ಕಡಲೆಕಾಯಿ ಬೀಜದಲ್ಲಿ ಅರ್ಧದಷ್ಟನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜದ ಜೊತೆಗೆ ಸ್ವಲ್ಪ ಅಕ್ಕಿನ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಕಡಲೆಕಾಯಿ ಬೀಜನೇ ಮಿಕ್ಸಿ ಮಾಡಿದ್ರೆ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಈ ಮಿಕ್ಸ್ನ ಪೂರ್ತಿ ನುಣ್ಣಗೆ ಮಾಡ್ಕೋಬೇಕು. ಪುಡಿನ ಒಂದು ಅಗಲವಾದ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಂಡಿದ್ದಂತ ಹುರಿಗಡ್ಲೆನಲ್ಲಿ ಅರ್ಧದಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಅಕ್ಕಿ ಸೇರಿಸ್ತಾ ಇದ್ದೀನಿ. ಈ ಮಿಕ್ಸ್ನ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ತರ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈ ಮಿಕ್ಸ್ನು ಅಷ್ಟೇ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರೋ ಅಂತ ಅಕ್ಕಿನ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದಂತ ಅಕ್ಕಿನ ಹುರಿಗಡಲೆ ಮತ್ತು ಕಡಲೆ ಬೀಜದ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಬೆರೆಸ್ಕೋಬೇಕು. ಮಿಕ್ಸ್ ಮಾಡಿಟ್ಕೊಂಡಿರೋ ಅಂತ ಹಿಟ್ಟನ್ನ ಇನ್ನೊಂದ್ಸಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. 1-2 ರೌಂಡ್ ತಿರುಗಿಸಿದ್ರೆ ಸಾಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಹಿಟ್ಟನ್ನ ಅಗಲವಾದ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಅಷ್ಟೇ ಇನ್ನೊಂದ್ಸಲ ಮಿಕ್ಸಿನಲ್ಲಿ 1-2 ರೌಂಡ್ ತಿರುಗಿಸ್ಬೇಕು. ಹಿಟ್ಟನ್ನೆಲ್ಲ ಇನ್ನೊಂದ್ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈ ಹಿಟ್ಟಿಗೆ ಹುರಿದಿಟ್ಕೊಂಡಿರೋ ಅಂತ ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಬೆಚ್ಚಗೆ ಮಾಡಿಟ್ಕೊಂಡಿದ್ದಂತ ಹುರಿಗಡಲೆನಲ್ಲಿ ಅರ್ಧದಷ್ಟು ಪುಡಿ ಮಾಡ್ಕೊಂಡಿದ್ದೆ. ಇನ್ನು ಅರ್ಧದಷ್ಟು ಹುರಿಗಡಲೆನ ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನೂ ಅಷ್ಟೇ ಉಳಿದ ಅರ್ಧದಷ್ಟನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗೋ ತರ ಬೆರೆಸ್ಕೋಬೇಕು. ಈ ಹಿಟ್ಟಿಗೆ ಬೆಚ್ಚಗೆ ಮಾಡಿಟ್ಕೊಂಡಿದ್ದಂತ ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾ ಪದಾರ್ಥಗಳು ಸೇರ್ಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ತಂಬಿಟ್ಟಿಗೆ ಮುದ್ದೆ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಈ ಬೆಲ್ಲನ 1 ಲೋಟ ತಗೊಂಡಿದ್ದೀನಿ. ಅಕ್ಕಿ ಎಷ್ಟು ತಗೊಂಡಿದ್ನೋ ಅದರಷ್ಟೇ ಅಳತೆಯಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲಕ್ಕೆ 1/4 ಲೋಟದಷ್ಟು ನೀರು ಸೇರಿಸಿದ್ದೀನಿ. ಸ್ವೀಟ್ ತುಂಬಾ ಇಷ್ಟಪಡೋರು ಬೆಲ್ಲ ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ನೀರು ಸ್ವಲ್ಪ ಕಡಿಮೆ ಹಾಕೋಬೇಕು. ತಂಬಿಟ್ಟಿಗೆ 1 ಎಳೆ ಪಾಕ 2 ಎಳೆ ಪಾಕ ಅಂತೇನು ಮಾಡ್ಕೋಬಾರ್ದು. ಬೆಲ್ಲ ಪೂರ್ತಿ ಕರಗಿ 1-2 ಕುದಿ ಬಂದ ತಕ್ಷಣ ಉಪಯೋಗಿಸ್ಬೇಕು. ನಾನು ತಂಬಿಟ್ಟಿನ ಹಿಟ್ಟನ್ನ ಅರ್ಧದಷ್ಟನ್ನ ಮೊದಲು ಬೆರೆಸ್ತಾ ಇದ್ದೀನಿ. ಉಂಡೆ ಕಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಧದಷ್ಟು ಹಿಟ್ಟನ್ನ ಮೊದಲು ಬೆರೆಸ್ಕೊಳ್ತೀನಿ. ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬೆರೆಸ್ಕೋಬೇಕು. ಬೆಲ್ಲದ ಪಾಕ ಬಿಸಿ ಇರುತ್ತೆ, ಮೊದಲು 1 ಸ್ಪೂನಲ್ಲಿ ಬೆರೆಸ್ಕೋಬೇಕು. ಹಿಟ್ಟು ಬೆರೆಸ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಬೆರೆಸ್ಕೋಬೇಕು. ಉಂಡೆ ಕಟ್ಟಕ್ಕೆ ಆಗೋ ಅಷ್ಟು ಬೆಲ್ಲದ ಪಾಕನ ಸೇರಿಸ್ಕೋಬೇಕು. ಹಿಟ್ಟೆಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಬಂದ ಮೇಲೆ ಉಂಡೆ ಕಟ್ಟಕ್ಕೆ ಶುರು ಮಾಡಬೇಕು. ನಾನು ಒಂದು ಮೀಡಿಯಂ ಸೈಜಿನ ಸೌಟನ್ನ ತಗೊಂಡಿದ್ದೀನಿ. ಉಂಡೆಗಳೆಲ್ಲ ಒಂದೇ ಸಮ ಬರಕ್ಕೆ ಈ ತರ ಸೌಟ್ ತಗೊಂಡು ಉಂಡೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಉಂಡೆಗಳು ಸ್ವಲ್ಪ ಸಣ್ಣ ಬೇಕು ಅಂದ್ರೆ ಸಣ್ಣಗಿರೋ ಸೌಟನ್ನ ತಗೋಬೇಕು. ಇಲ್ಲ ಕೈಯಲ್ಲಿ ಮಾಡ್ಕೊಳ್ತೀವಿ ಅಂದ್ರೂ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬಹುದು. ಎಲ್ಲ ಉಂಡೆಗಳನ್ನೂ ಇದೇ ತರ ಮಾಡ್ಕೊಳ್ತಾ ಇದ್ದೀನಿ. ತೆಗೆದಿಟ್ಕೊಂಡಿದ್ನಲ್ಲ ಇನ್ನು ಅರ್ಧ ಹಿಟ್ಟು, ಆ ಹಿಟ್ಟನ್ನು ಅಷ್ಟೇನೆ ಉಳಿದ ಬೆಲ್ಲದ ಪಾಕನ ಹಾಕೊಂಡು ಬೆರೆಸ್ಕೋಬೇಕು. ಮೊದಲು ಮಾಡಿದ ತರನೇ ಎಲ್ಲಾನು ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ತಂಬಿಟ್ಟು ಉಂಡೆಗಳು ನೋಡಿ ಸ್ವಲ್ಪನೂ ಬಿರುಕು ಬಿಡದೆ ಚೆನ್ನಾಗಿ ಆಗಿದೆ. ಎಷ್ಟು ದಿನ ಆದ್ರೂ ಉಂಡೆಗಳು ಗಟ್ಟಿ ಬರೋದಿಲ್ಲ. ತಂಬಿಟ್ಟಿನ ಉಂಡೆ ತುಂಬಾನೇ ಸಾಫ್ಟ್ ಆಗಿ ಆಗುತ್ತೆ. ಬೆಲ್ಲದ ಪಾಕ ಸರಿ ಇಲ್ಲದೆ ಇದ್ರೆ
ತಂಬಿಟ್ಟಿನ ಉಂಡೆ ಒಳ್ಳೆ ಕಲ್ಲು ತರ ಆಗ್ಬಿಡುತ್ತೆ. ಈ ವಿಧಾನದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟಿನ ಉಂಡೆ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.